ಸರ್ವವ್ಯಾಪ್ತ ಗುಣಾತೀತ ನಿರ್ವೀಕರ ನಿರಂಜನ ಪೂರ್ಣಬೋಧೋಚಿತಾನಂದ ತಸ್ಮೈ ಶ್ರೀ ಗುರವೇ ನಮಃ. ಓಂ ಬ್ರಹ್ಮ ಬ್ರಹ್ಮಸ್ಪತೇ ನಮಃ. ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ನಮಸ್ಕಾರಗಳು. ಸ್ನೇಹಿತರೆ, ಮುಖ್ಯವಾಗಿ ತಮಗೆಲ್ಲರೂ ಕೂಡ ನಾಡಿನ ಜನತೆಗೆ ರಾಮ ನವಮಿಯ ಶುಭಾಶಯಗಳು. ಇದೇ ಶುಕ್ರವಾರ 27ನೇ ತಾರೀಕು ರಾಮನ ಜಯಂತಿ, ಅಂದರೆ ರಾಮನ ನವಮಿಯನ್ನು ಆಚರಿಸ್ತಕ್ಕಂಥ ಸಮಯ. ಗುರುವಾರ ಪ್ರಾರಂಭವಾಗುತ್ತೆ ನವಮಿ ಮಧ್ಯಭಾಗದ ನಂತರ. ತದನಂತರ 10 ಗಂಟೆ ಸರಿಸುಮಾರು 10 ಕಾಲವರೆಗೂ ಕೂಡ ನವಮಿ ತಿಥಿ ಇರತಕ್ಕಂಥದ್ದು ಇರ್ತದೆ. ಈ ನವಮಿ ತಿಥಿ 10 ಗಂಟೆ 6 ನಿಮಿಷವರೆಗೂ, ತದನಂತರ ದಶಮಿ ತಿಥಿ ಪ್ರಾರಂಭ ಆಗುತ್ತೆ. ಆದರೆ ಮುಖ್ಯವಾಗಿ ಪುನರ್ವಸು ನಕ್ಷತ್ರ, ರಾಮ ಜನ್ಮವಾಗಿರ್ತಕ್ಕಂಥದ್ದು ಕಟಕ ರಾಶಿ ಪುನರ್ವಸು ನಕ್ಷತ್ರದಲ್ಲಿ ಜನ್ಮವಾಗಿರ್ತಕ್ಕಂಥ ದಿನ. ರಾಮ ನವಮಿಯ ವಿಶೇಷತೆ ಏನು ನೋಡಿ, ಪಾನಕ ಫಲಹಾರವನ್ನು ಕೊಡ್ತಕ್ಕಂಥ ವಿಶೇಷತೆ ಏನು, ಈ ಒಂದು ದಿನದಲ್ಲಿ ಖಂಡಿತವಾಗಿ ಈ 5 ಸಮಸ್ಯೆಗಳಿಗೆ ಪರಿಹಾರವನ್ನು ಸಿಗುತ್ತೆ. ಯಾರು ಶ್ರದ್ಧಾಭಕ್ತಿಯಿಂದ ಈ ಕೆಲಸಗಳನ್ನು ಮಾಡ್ಕೊಳ್ತಾರೋ ಅವರ ಖಂಡಿತವಾಗಿ 5 ಕೆಲಸಗಳು, ಒಂದು ಪಿತೃದೋಷ ನಿವಾರಣೆಗೆ ಅತ್ಯಂತ ಶುಭದ ದಿನ. ಹಾಗೆ ಎರಡನೇದಾಗಿ ಸರ್ಕಾರಿ ಕೆಲಸಗಳು ವಿಳಂಬವಾಗ್ತಿದೆ, ಸರ್ಕಾರಿ ಕೆಲಸಗಳಲ್ಲಿ ಸಮಸ್ಯೆ ಇದೆ ಅಂತಕ್ಕಂಥವ್ರಿಗೆ ಎರಡನೇದು. ಮೂರನೇದು ಮದುವೆ ವಿಚಾರದಲ್ಲಿ ತುಂಬ ವಿಳಂಬವಾಗ್ತಿದೆ, ನಿಜವಾಗ್ಲೂ ಇದೊಂದು ತಂತ್ರ ನಿಮಗೆ ಅದ್ಭುತವಾಗಿರ್ತಕ್ಕಂಥ ಕೆಲಸಗಳನ್ನು ಕೊಡುತ್ತೆ. ಅದೇ ರೀತಿಯಾಗಿ 4ನೇದು ಅನೇಕ ದೃಷ್ಟಿದೋಷ ಮನೆಗೆ ಇದೆ, ಮನೆಯಲ್ಲಿ ಯಾವಾಗಲೂ ಕೂಡ ಕಾದಾಟಗಳು ಕಿತ್ತಾಟಗಳು ವಾಸ್ತು ದೋಷವಿದೆ, ಇದೊಂದು ಕಾರ್ಯ. ಹಾಗೆ ಹಣಕಾಸಿನಲ್ಲಿ ಸಮಸ್ಯೆ ಇದೆ, ಸರಳವಾಗಿರ್ತಕ್ಕಂಥ ಇದೊಂದು ಕಾರ್ಯ. 5 ಕಾರ್ಯಗಳಿಗೆ ಇದೊಂದು ದಿನ ಅದ್ಭುತ ಪರಿಹಾರವನ್ನು ಕೊಡುತ್ತೆ. ಅಂದರೆ ನಾವು ಯಾಕೆ ಮಾಡಬಾರದು? ಈ ನೋಡಿ, ಪ್ರತಿಯೊಂದಕ್ಕೂ ಕೂಡ ನಿದರ್ಶನವಿದೆ. ನಾವು ಬೆಲ್ಲದ ಈ ವುಡ್ ಆ್ಯಪಲ್ ಅಂತ ಕರಿತೀವಿ, ಅಂದರೆ ಬೆಲ್ಲದ ಹಣ್ಣಿನ ಪಾನಕವನ್ನು ಜಾಸ್ತಿ ಕೊಡ್ತೀವಿ. ಸರ್ವೇ ಸಾಮಾನ್ಯವಾಗಿ ಎಲ್ಲ ಕಡೆ ಬೆಲ್ಲದ ಹಣ್ಣಿನ ಪಾನಕವನ್ನು ಕೊಡ್ತದೆ. ಕೆಲವೊಬ್ಬರು ಇಲ್ದಲೇ ಇರ್ತಕ್ಕಂಥದ್ದು ಏನಾದರೂ ಬೇರೆ ಬೇರೆ ಪಾನಕಗಳನ್ನು ಕೊಡ್ಬೋದು, ನಿಂಬೆಹಣ್ಣು ಪಾನಕ ಎಲ್ಲ ಕೊಡ್ತಾರೆ. ಆದರೆ ವೈಜ್ಞಾನಿಕವಾಗಿರ್ತಕ್ಕಂಥ ನೆಲೆಗಟ್ಟು ಇದೆ. ಹಾಗೆ ಬೆಲ್ಲದ ಪಾನಕ, ಕಡಲೆಕಾಳಿನ ಫಲಹಾರ ಭಾಳ ವಿಶೇಷತೆ ಕೊಡುತ್ತೆ. ಗುರುದೋಷವಿದ್ದರೂ ಸಹಿತವಾಗಿ ಇದು ನಿವಾರಣೆಗೆ ಅತ್ಯಂತ ಶುಭದ ಕಾಲದಲ್ಲಿ ಒಂದು. ಬೆಲ್ಲದ ಹಣ್ಣು ಗುರುವಿನ ತತ್ವವನ್ನು ಹೇಳುತ್ತೆ, ಬೆಲ್ಲ ಸೂರ್ಯನ ತತ್ವವನ್ನು ಹೇಳುತ್ತೆ. ಇವೆರಡು ಮಿಶ್ರಣವನ್ನು ಮಾಡಿಕೊಟ್ಟಾಗ ಆ ಒಂದು ಪಿತೃದೋಷಗಳು, ನಾನಾ ರೀತಿಯಾದ ಗುರುವಿನ ಸಮಸ್ಯೆಗಳು ದೂರ ಆಗೋದು ಸತ್ಯ. ಅದಕ್ಕೋಸ್ಕರ ಯಾರಿಗೆ ಅತಿಯಾದಂಥ ದೋಷ ಇರುತ್ತೋ ದೇವಸ್ಥಾನಗಳಲ್ಲಿ ಸಾಮೂಹಿಕವಾಗಿ ಇದನ್ನು ಹಂಚ್ತಾರೆ. ಅಟ್ಲೀಸ್ಟ್ ಇದರಿಂದ ಆದರೂ ಕೂಡ ಶುಭವಾಗಲಿ ಅಂತಕ್ಕಂಥ ಒಂದು ಸರಳ ತತ್ವದ ಆಧಾರದ ಮೇಲೆ ಕಡಲೆಕಾಳಿನ ಫಲಹಾರವನ್ನು ಹಂಚ್ತಕ್ಕಂಥ ವಿಚಾರ, ಗುರುದೋಷ ಇದ್ದರೂ ಕೂಡ ಅದು ನಿವಾರಣೆ ಆಗಲಿ, ಶುಭವಾಗಲಿ ಅಂತಕ್ಕಂಥ ತತ್ವದ ಆಧಾರದ ಮೇಲೆಗೆ ಎಲ್ಲದಕ್ಕೂ ನಿದರ್ಶನವಿದೆ. ಆ ನಿದರ್ಶನದ ವಿಶೇಷತೆ ಹೇಗೆ, ಈ 5 ಸೂತ್ರಗಳು, ಅಂದರೆ ಅರ್ಥಾತ್ 5 ಸಮಸ್ಯೆಗಳಿಗೆ ಸರಳ ಪರಿಹಾರ ಯಾವ ರೀತಿ ಏನು ಮಾಡ್ಕೋಬೇಕು ಅನ್ನೋದು ತಿಳಿಸ್ತಾ ಇದ್ದೇನೆ ನೋಡಿ. ಖಂಡಿತ ಮಿಸ್ ಮಾಡಬೇಡಿ. ಇದು ಭಾಳ ಅತ್ಯಂತ ಶುಭದಾಯಕವಾಗಿರ್ತಕ್ಕಂಥದ್ದು. ಒಮ್ಮೆ ಇದನ್ನು ಸರಿಯಾಗಿ ಶ್ರದ್ಧಾಭಕ್ತಿಗಳಿಂದ ಮಾಡಿ ನೋಡಿ. ಅನೇಕ ವಿಳಂಬತೆ, ಏನೇನೋ ಪೂಜೆ ಪುನಸ್ಕಾರಗಳನ್ನು ಮಾಡಿಸಿದೆ, ಸಿಂಪಲ್ ಪರಿಹಾರ ನಿಮ್ಮ ಜೀವನದಲ್ಲಿ ಏಳಿಗೆಯನ್ನು ಕೊಡುತ್ತೆ. ಏನದು, ಹೇಗೆ ಮಾಡಬೇಕು ನೋಡಿ. ಪಿತೃದೋಷ ಇರ್ತಕ್ಕಂಥವ್ರು ಭಾಳ ಅತ್ಯಂತ ಸರಳವಾಗಿ, ಅಂದರೆ ಪಿತೃದೋಷ ಅಂದರೆ ಭಾಗ್ಯ ಕಡಿಮೆ, ಬೇರೆ ಏನಿಲ್ಲ. ಈ ಭಾಗ್ಯ ಕಡಿಮೆ ಇರ್ತಕ್ಕಂಥವ್ರು, ಪಿತೃದೋಷ ಏಳಿಗೆ ಆಗ್ತಿಲ್ಲ ಅಂತಕ್ಕಂಥವ್ರು, ಒಂದು ತಾಮ್ರದ ಚೆಂಬಿನಲ್ಲಿ ಸಾಸಿವೆಯನ್ನು ಹಾಕ್ಕೊಂಡು ಸೂರ್ಯನಿಗೆ ಅರ್ಘ್ಯವನ್ನು ಕೊಡಿ. ಓಂ ಭಾಸ್ಕರಾಯ ನಮಃ. ಯಾಕೆ ಇವತ್ತಿನ ದಿನ ವಿಶೇಷವಾಗಿರ್ತಕ್ಕಂಥ ಅರ್ಘ್ಯ ಕೊಡಬೇಕು ಗುರುಗಳೇ ಅಂದರೆ, ರಾಮ ಹುಟ್ಟಿರ್ತಕ್ಕಂಥದ್ದು ಸೂರ್ಯ ವಂಶದಲ್ಲಿ. ಮರ್ಯಾದಾ ಪುರುಷೋತ್ತರಾಮ, ಸೀತಾರಾಮ, ಜಾನಕಿ ವಲ್ಲಭ, ಏನೇನೋ ನಾನಾ ರೀತಿಯಾದಂಥ ಹೆಸರುಗಳನ್ನು ರಾಮನನ್ನ ಪಠಣೆಯನ್ನು ಮಾಡ್ತೀವಿ. ರಾಮ ರಕ್ಷ ಸ್ತೋತ್ರ, ಶ್ರೀರಾಮ 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 ಬರಿತಲೇ ಇರ್ತೀವಿ. ರಾಮಕೋಟಿ ಎಲ್ಲ ಬರಿತಾ ಇರ್ತೀವಲ್ವ. ಉದ್ದೇಶ ರಾಮನನ್ನು ನೆನೆಸಿದಾಗ ವಿಷ್ಣುವಿನ ಅವತಾರಣ ಆಗಿರ್ತಕ್ಕಂಥದ್ದು, ಹಾಗೆ ಸೂರ್ಯ ವಂಶಸ್ಥ ಆಗಿರ್ತಕ್ಕಂಥದ್ದು. ಹಾಗಾಗಿ ಸೂರ್ಯನ ಪ್ರಭಾವ ಜಾಸ್ತಿ ಇರತಕ್ಕಂಥ ದಿನವಾಗ್ತದೆ. ಹಾಗಾಗಿ ನಾವು ಈ ದಿನದೊಂದು ವಿಶೇಷವಾಗಿ ಪಿತೃದೋಷ ನಿವಾರಣೆ ಆಗಲಿ ಅಂತ ಹೇಳಿ, ಭಾಗ್ಯವೃದ್ಧಿ ಆಗಲಿ ಅಂತ ಹೇಳಿ ಸೂರ್ಯನಿಗೆ ಅರ್ಘ್ಯ ಕೊಡಿ. ನಿಜವಾಗ್ಲೂ ಸಿಂಪಲ್ ಪರಿಹಾರ, ನಿಮ್ಮ ಭಾಗ್ಯವೃದ್ಧಿ ಆಗುತ್ತೆ. ಸೂರ್ಯನ ಪ್ರಭಾವ ಜಾಸ್ತಿ ಆಗ್ತದೆ ಜಾತಕದ ಪ್ರಕಾರ.
ಇದೊಂದು ಕೆಲಸ ನಿಮಗೆ ಪಿತೃದೋಷ ಅಂತಹ ನಾನಾ ಸಮಸ್ಯೆಗಳನ್ನು ದೂರ ಮಾಡುತ್ತೆ. ಜೊತೆಗೆ ಭಾಳ ಮುಖ್ಯವಾಗಿ ಈ ದಿನ ಸಾಧ್ಯವಾದರೆ ನೀವು ಸೂರ್ಯನಿಗೆ ಗೋಧಿಯ ಪಾಯಸವನ್ನು ನೈವೇದ್ಯವನ್ನು ಮಾಡಿ ಹಂಚಿ. ಇದು ಸರ್ಕಾರಿ ಕೆಲಸಗಳಲ್ಲಿ ವಿಳಂಬವಾಗ್ತಿದ್ದರೂ ನಿಯಂತ್ರಣ ಬರುತ್ತೆ. ಒಂದು ಕೆಲಸ ನಿಮ್ಮ 2 ಸಮಸ್ಯೆಗೆ ಪರಿಹಾರವನ್ನು ಕೊಡುತ್ತೆ ಅಂದರೆ ಯಾಕೆ ಮಾಡಬಾರ್ದು? ಶ್ರದ್ಧಾಭಕ್ತಿಯಿಂದ ಮಾಡಿ. ಸೂರ್ಯನ ಅಭಿಮುಖವಾಗಿ ಕೂತ್ಕೊಂಡು ಮಾಡ್ತಕ್ಕಂಥ ಕೆಲಸ, ಸೂರ್ಯನಿಗೆ ಅರ್ಘ್ಯ ಪ್ರದಾನ, ಸೂರ್ಯನಿಗೆ ನೈವೇದ್ಯವನ್ನು, ಗೋಧಿಯ ಪಾಯಸವನ್ನು ನೈವೇದ್ಯ ಮಾಡಿ ಭಕ್ತಾದಿಗಳಿಗೆ ಹಂಚಿ. ಅತ್ಯಂತ ಸರಳ ವಿಧಾನ. ಸರ್ಕಾರಿ ಕೆಲಸ ಹಾಗೆ ಪಿತೃದೋಷ 2 ವಿಧಾನಗಳು ನಿವಾರಣೆ ಆಗೋದು ಸತ್ಯ. ಗುರುಗಳೇ, ಮದುವೆ ವಿಳಂಬವಾಗ್ತಿದೆ, ಹೆಣ್ಣಾದರೂ ಆಗಿರ್ಬೋದು, ಗಂಡಾದರೂ ಆಗಿರ್ಬೋದು. ಅತ್ಯಂತ ಸರಳ ವಿಧಾನ ನಿಮಗೆ ತಿಳಿಸ್ಕೊಡ್ತಾನೆ. 7 ಅರಿಶಿಣದ ಕೊಂಬನ್ನು ತಗೊಳ್ಳಿ, ಅದನ್ನು ಗಂಟು ಕಟ್ಟಿ. 7 ಅರಿಶಿಣದ ಕೊಂಬನ್ನು 7 ಗಂಟು ಹಳದಿ ದಾರದಿಂದ ಗಂಟು ಕಟ್ಟಿ. ಹಾಗೆ ಒಂದು ಹಳದಿ ವಸ್ತ್ರವನ್ನು ತಗೊಳ್ಳಿ. ಹಳದಿ ವಸ್ತ್ರವನ್ನು ತಾಂಡು ಕೆಂಪು ಅಕ್ಷತೆಯನ್ನು ಮಾಡಿಕೊಂಡು ಆ 7 ಅರಿಶಿಣದ ಕೊಂಬು, ಕೆಂಪು ಅಕ್ಷತೆ ಹಳದಿ ವಸ್ತ್ರದಲ್ಲಿ ಕಟ್ಟಬೇಕು. ಕಟ್ಟಿ 108 ಬಾರಿ ಮಂತ್ರವನ್ನು ಹೇಳಬೇಕು. ಇದು ಮಂತ್ರ: ಓಂ ಜಾನಕಿ ವಲ್ಲಭಾಯ ಸ್ವಾಹ, ಓಂ ಜಾನಕಿ ವಲ್ಲಭಾಯ ಸ್ವಾಹ, ಓಂ ಜಾನಕಿ ವಲ್ಲಭಾಯ ಸ್ವಾಹ. ಈ ಮಂತ್ರ ಅದ್ಭುತವಾಗಿ 108 ಬಾರಿ ಮಂತ್ರವನ್ನು ಹೇಳಿ. ಮಂತ್ರವನ್ನು ಹೇಳಿ ವಿಷ್ಣುವಿನ ಸನ್ನಿಧಾನಕ್ಕೆ ಕೊಟ್ಟು ಬರಬೇಕು. ಅದನ್ನು, ಇದು ಭಾಳ ಮುಖ್ಯವಾಗಿರ್ತಕ್ಕಂಥ ತಂತ್ರ. ನಿಜವಾಗ್ಲೂ ಮಾಡಿ ನೋಡಿ. ನಾನಾ ರೀತಿಯಾದಂಥ ದೋಷಗಳು ನಿವಾರಣೆ ಆಗುತ್ತೆ, ಗುರುವಿನ ಬಲ ಜಾಸ್ತಿ ಆಗುತ್ತೆ, ಮದುವೆ ವಿಚಾರಗಳಲ್ಲಿ ಭಾಳ ವಿಶೇಷತೆ ಕೊಡುತ್ತೆ. ದಾಂಪತ್ಯದಲ್ಲಿ ಸಮಸ್ಯೆ ಇದೆ ಅಂದರೂ ಕೂಡ ಇದನ್ನು ಮಾಡಬಹುದು. ದಾಂಪತ್ಯ ನಮಗೆ ಸರಿ ಇಲ್ಲ ಗುರುಗಳೇ ಅಂತಕ್ಕಂಥವ್ರು ಖಂಡಿತವಾಗಿ ಮಾಡಿ. 2 ಸೊಲ್ಯೂಷನ್ ಕೂಡ ಸಿಗುತ್ತೆ ನಿಮಗೆ. ಇದು ಒಂದು ಮಂತ್ರ ಪಠಣೆ, ಜಾನಕಿ ವಲ್ಲಭಾಯ ಸ್ವಾಹ. ನಿಜವಾಗ್ಲೂ ಅದ್ಭುತವಾಗಿರ್ತಕ್ಕಂಥ ಪರಿಹಾರ. ಈ ದಿನ ಮಾಡಿದ್ರೆ ಖಂಡಿತ ಶುಕ್ರವಾರ ಪುನರ್ವಸು ನಕ್ಷತ್ರ, ನಿಮ್ಮ ಕಷ್ಟಕಾರ್ಪಣ್ಯಗಳು ಪುನರಾರಂಭ ಮಾಡ್ತಕ್ಕಂಥ ಕೆಲಸ, ಅದರಲ್ಲಿ ವಿಶೇಷವಾಗಿರ್ತಕ್ಕಂಥ ದಿನವಾಗ್ತದೆ. ಹಾಗೆ ನಮಗೆ ಉದ್ಯೋಗದಲ್ಲಿ ಸಮಸ್ಯೆ ಇದೆ ಅಂತಕ್ಕಂಥವ್ರು, ಉದ್ಯೋಗದಲ್ಲಿ ಸಮಸ್ಯೆ ಇರತಕ್ಕಂಥವ್ರಿಗೆ ಭಾಳ ವಿಶೇಷವಾಗಿರ್ತಕ್ಕಂಥ ಪರಿಹಾರವನ್ನು ಕೊಡ್ತೇನೆ. ಇದಕ್ಕೆ ಏನು ಮಾಡಬೇಕು? ಉದ್ಯೋಗದಲ್ಲಿ ಸಮಸ್ಯೆ ಇರತಕ್ಕಂಥವ್ರು ಹನುಮಾನ್ ಚಾಲೀಸವನ್ನು ಇದನ್ನ 11 ಬಾರಿ ಪಠಣೆಯನ್ನು ಮಾಡಿ, ಅಥವಾ ರಾಮರಕ್ಷಾ ಸ್ತೋತ್ರ ಅಂತ ನೋಡಿದ್ವಿ, 11 ಬಾರಿ ಪಠಣೆಯನ್ನು ಮಾಡಬೇಕು. ಇದು ಭಾಳ ಮುಖ್ಯವಾಗಿರ್ತಕ್ಕಂಥ ಕೆಲಸ. ಹಾಗೆ ಅಥವಾ ಸೂರ್ಯ ಆದಿತ್ಯ ಹೃದಯ ಪಠಣವನ್ನಾದರೂ ಮಾಡ್ಬೋದು. ಖಂಡಿತವಾಗಿ ಇವೆಲ್ಲ ಅದ್ಭುತವಾಗಿರ್ತಕ್ಕಂಥದ್ದು. ಜೊತೆಗೆ ಸೂರ್ಯನಿಗೆ ಸಾಸಿವೆ ಮೂಲಕ ಅರ್ಘ್ಯವನ್ನು ಕೊಡಿ. ಒಂದು ತಾಮ್ರದಲ್ಲಿ ಸಾಸಿವೆಯನ್ನು ಹಾಕ್ಕೊಂಡು ಸೂರ್ಯನಿಗೆ ಅರ್ಘ್ಯವನ್ನು ಕೊಡಬೇಕು. ಜಾಬಲ್ಲಿ ಸಮಸ್ಯೆ ಇರತಕ್ಕಂಥವ್ರು, ಹಾಗೆಯೇ ನೋಡಿ ಗುರುಗಳೇ, ಮನೆಯಲ್ಲಿ ತುಂಬ ಕಿರಿಕಿರಿ ಇದೆ, ದೃಷ್ಟಿದೋಷ, ಏನೇ ಸಮಸ್ಯೆಗಳು ಆಗಿಂದಾಗೆ ಕಾಡ್ತಲೇ ಇರ್ತದೆ, ವಾಸ್ತು ದೋಷಗಳು ಕಾಡುತ್ತೆ ಅಂತಕ್ಕಂಥವ್ರು ಸಿಂಧೂರ ಅಂದರೆ ನೀವು ನೋಡ್ಕೋಬೋದು, ಕುಂಕುಮವಾದ ಶುದ್ಧ ಕುಂಕುಮ ಅಥವಾ ಶ್ರೀಗಂಧದ ಪೌಡರ್ ಅಥವಾ ಅರಿಶಿಣ ಯಾವುದಾದ್ರೂ ತಗೊಳ್ಳಿ. ಯಾವುದು ಲಭ್ಯವಿದೆಯೋ ನಿಮ್ಮ ಮನೆಯಲ್ಲಿ ಅದನ್ನು ತಗೊಳ್ತಕ್ಕಂಥ ಕೆಲಸವನ್ನು ಪೇಸ್ಟ್ ಮಾಡಿ, ಗಂಗಾಳ ಜಲದಲ್ಲಿ ಪೇಸ್ಟ್ ಮಾಡಿ, ನಿಮ್ಮ ಮನೆಯ ಮುಖ್ಯ ದ್ವಾರದ ಮೇಲೆ, ನಿಮ್ಮ ಮನೆ ಮೇನ್ ಡೋರ್ ಇದೆಯೋ ಅದರ ಮುಂದೆ ಈ ಅನಾಮಿಕ ಅಂದರೆ ಉಂಗುರದ ಬೆರಳಿನಿಂದ ದೊಡ್ಡದಾಗಿ ಸ್ವಸ್ತಿಕ್ ಚಿಹ್ನೆಯನ್ನು ಬರೀರಿ. ವಾಸ್ತುದೋಷ ಹಾಗೆ ದೃಷ್ಟಿದೋಷ, ಮನೆಯಲ್ಲಿ ಸಮಸ್ಯೆಗಳು ದೂರ ಆಗೋದು ಸತ್ಯ. ನೋಡಿ, ಇದೊಂದು ದಿನ ಭಾಳ ಅದ್ಭುತವಾಗಿರ್ತಕ್ಕಂಥ ಪರಿಹಾರ ನಾನು ಕೊಡ್ತಾ ಇದ್ದೇನೆ. ಸರಳವಾಗಿರ್ತಕ್ಕಂಥ ಪರಿಹಾರ, ನಿಜವಾಗ್ಲೂ ಮಾಡಿ ನೋಡಿ, ಖಂಡಿತವಾಗಿ ವಿಶೇಷವಾಗ್ತದೆ. ಅದೇ ರೀತಿಯಾಗಿ ಮನೆಯಲ್ಲಿ ಹಣಕಾಸಿನ ಸಮಸ್ಯೆ ಇದೆ ಅಂತಕ್ಕಂಥವ್ರು ಇದೊಂದು ಸರಳ ಪರಿಹಾರವನ್ನು ಮಾಡ್ಕೊಳ್ಳಿ. ಹಣದ ಅಡಚಣೆ ನಿವಾರಣೆ ಆಗ್ತಕ್ಕಂಥದ್ದು ಇರುತ್ತೆ. ರಾಮನ ಪಾದಕ್ಕೆ ಕೆಂಪು ಗುಲಾಬಿಯನ್ನು ಅರ್ಪಣೆಯನ್ನು ಮಾಡಬೇಕು. ಅರ್ಪಣೆಯನ್ನು ಮಾಡಿ ನೀವು ರಾಮರಕ್ಷಾ ಸ್ತೋತ್ರವನ್ನು ಪಠಣೆಯನ್ನು ಮಾಡಬೇಕು. ಇದು ಅದ್ಭುತ. ಹಣಕಾಸಿನಲ್ಲಿ ಅಡೆತಡೆಗಳು ನಿವಾರಣೆ ಆಗುತ್ತೆ. ಹಾಗೆ ನಿಮ್ಮ ಮನೆಯ ಈಶಾನ್ಯ ಭಾಗದಲ್ಲಿ ರಾಮನ ದರ್ಬಾರ್ ಇರತಕ್ಕಂಥ ಒಂದು ಚಿತ್ರವನ್ನು ಹಾಕಿ ಮನೆಯವರೆಲ್ಲರೂ ಸೇರಿ ಅದಕ್ಕೆ ತುಪ್ಪದ ಆರತಿಯನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ, ಸಂಕಲ್ಪ ಸಹಿತವಾಗಿ. ಇದರಿಂದ ನಿಜವಾಗ್ಲೂ ಹಣಕಾಸಿನಲ್ಲಿ ಬರ್ತಕ್ಕಂಥ ಸಮಸ್ಯೆ, ಮನೆಯಲ್ಲಿ ಹಣನೇನಿಲ್ಲ ಗುರುಗಳೇ ಅಂತಕ್ಕಂಥವ್ರು, ಜೊತೆಗೆ ವಾಸ್ತುವಿನ ಸಮಸ್ಯೆ ಕೂಡ ನಿವಾರಣೆ ಆಗುತ್ತೆ. ಅದ್ಭುತ ಪರಿಹಾರಗಳಲ್ಲಿ ಒಂದು. ಖಂಡಿತ ನಾನಾ ರೀತಿಯಾದ ಸಮಸ್ಯೆಗಳಿರ್ತಕ್ಕಂಥವ್ರು ಸಂಕಲ್ಪ ಸಹಿತವಾಗಿ ಆಂಜನೇಯನ ದೇವಸ್ಥಾನ ಆಗಿರ್ಬೋದು,
ರಾಮನ ದೇವಸ್ಥಾನ ಆಗಿರ್ಬೋದು, ಅಲ್ಲಿ ಹೋಗಿ ಪೂಜೆ ಆದ ನಂತರ ನಿಮ್ಮ ಕೈಲಾದ ಸೇವೆ ಅಂದರೆ ಅರ್ಥಾತ್ ಪಾನಕ ಫಲಹಾರವನ್ನು ಹಂಚಿ ನಿಜವಾಗ್ಲೂ ಅದ್ಭುತವಾಗಿರ್ತಕ್ಕಂಥ ಪರಿಹಾರವನ್ನು ಕೊಟ್ಟಿದ್ದೇನೆ. ರಾಮ ಇರ್ತಕ್ಕಂಥದ್ದು ಸೇವಾ ವೃತ್ತಿಯ ಧರ್ಮ. ಸರ್ವಸಂಗ ಪರಿತ್ಯಾಗಿ ನಾನಾ ರಾಜನ ವಂಶಸ್ಥನಾದರೂ ಸಹಿತವಾಗಿ ಅವನು ರಾಜ್ಯವನ್ನು ಪರಿತ್ಯಾಗವನ್ನು ಮಾಡ್ತಕ್ಕಂಥದ್ದು, ಅಂದರೆ ಧರ್ಮಕ್ಕೆ ಹೆಚ್ಚಿನ ಪ್ರಶಸ್ತವನ್ನು ಕೊಡ್ತಕ್ಕಂಥದ್ದು. ಆ ಒಂದು ನಿಟ್ಟಿನಲ್ಲಿ ತಾವು ಸಂಕಲ್ಪ ಸಹಿತವಾಗಿ ಈ ದಿನ ಸರಳವಾಗಿ ಮಾಡಿಕೊಳ್ಳಿ, ಖಂಡಿತ ಅದ್ಭುತವಾಗುತ್ತೆ. ಶುಕ್ರವಾರ ಅದರಲ್ಲೂ ಕೂಡ ಭಾಳ ವಿಶೇಷವಾಗಿರ್ತಕ್ಕಂಥ ಪುನರ್ವಸು ನಕ್ಷತ್ರ ಇರುತ್ತೆ. ಅದ್ಭುತ ಇನ್ನೊಂದು ಸರಳ ಪರಿಹಾರವನ್ನು ಕೊಟ್ಟು ಈ ಕಾರ್ಯಕ್ರಮ ಮುಗಿಸ್ತೇನೆ. ನೋಡಿ, ಪುನರ್ವಸು ನಕ್ಷತ್ರ ನಿಮ್ಮ ಹಳೆಯದಾಗಿರ್ತಕ್ಕಂಥ ಯಾವುದೇ ಕೆಲಸ ನಿಂತಿದೆ, ಯಾವುದೇ ಕೆಲಸ, ಕಟ್ಟಡ ನಿರ್ಮಾಣ ಮಾಡಿದ್ದೀವಿ, ಅರ್ಧಬರ್ಧ ಆಗಿದೆ, ಗುರುಗಳೇ ಮನೆ ಕಟ್ಟಿಬಿಟ್ಟಿದ್ದೀವಿ, ಗೃಹ ಪ್ರವೇಶ ಮಾಡೋಕ್ಕಾಗ್ತಿಲ್ಲ, ಸುಮಾರು ವರ್ಷಗಳು ಹಾಗೆ ನಿಂತಿದೆ, ಅಥವಾ ಯಾವುದೋ ಒಂದು ಕಾರ್ಯ ಆಫೀಸ್ ಓಪನ್ ಮಾಡಬೇಕಾಗಿತ್ತು, ನಂದು ತುಂಬ ವಿಳಂಬ ಬರ್ತಾಲೇ ಇದೆ, ಅರ್ಧ ಕೆಲಸ ಆಗಿದೆ, ಏನು ಮಾಡೋಕ್ಕಾಗ್ತಾ ಇಲ್ಲ. ಸಿಂಪಲ್ ಪರಿಹಾರ ನಾನು ಕೊಡ್ತಾ ಇದ್ದೇನೆ. ಪುನರ್ವಸು ನಕ್ಷತ್ರ ಇರೋದ್ರಿಂದ ಈ ದಿನ ಒಂದು ಕಾರ್ಯ ಆರಂಭವನ್ನು ಮಾಡಿ. ಅರ್ಧಕ್ಕೆ ನಿಂತಿರ್ತಕ್ಕಂಥ ಮನೆಗಳಾಗಿರ್ಬೋದು, ಆಫೀಸ್ ಆಗಿರ್ಬೋದು, ಬಿಸ್ನೆಸ್ ಆಗಿರ್ಬೋದು, ಪುನರಾರಂಭ ಮಾಡಬೇಕಷ್ಟೇ, ಜಸ್ಟ್ ಪುನಃ ಆರಂಭ. ಪುನರ್ವಸು ನಕ್ಷತ್ರ ಪುನರ್ವಾರಂಭ ಮಾಡಿದ್ರೆ ಅದ್ಭುತವಾಗಿರ್ತಕ್ಕಂಥ ಯಶಸ್ಸು ಸಿಗುತ್ತೆ. ಮಾಡಿ ನೋಡಿ, ಇದಕ್ಕೆ ಸೊಲ್ಯೂಷನ್ ಕಳಿಸ್ಕೊಳ್ಳಿ. 5 ಥರದ ಸಮಸ್ಯೆಗಳಿಗೆ ಪರಿಹಾರವನ್ನು ಕೊಟ್ಟಿದ್ದೇನೆ. ಈ ಪರಿಹಾರ ಸಿಂಪಲ್ ಪರಿಹಾರ. ಈ ಸಿಂಪಲ್ ಪರಿಹಾರ ಆದರೂ ಸರಳವಾಗಿ ಶುದ್ಧವಾಗಿರ್ತಕ್ಕಂಥ ಮನಸ್ಥಿತಿ ಹಾಗೆ ಸಂಕಲ್ಪವನ್ನು ಮಾಡಿ ಈ ಕಾರ್ಯಗಳನ್ನು ಮಾಡಿಕೊಳ್ಳಿ. ಖಂಡಿತವಾಗಿ ರಾಮ ನವಮಿ ನಿಮಗೆ ಶುಭವನ್ನು ಕೊಡುತ್ತೆ. ರಾಮನ ಆಶೀರ್ವಾದ ಸಿಗುತ್ತೆ. ಕಾರ್ಯದಲ್ಲಿ ವಿಳಂಬತೆ ನಿಮಗೆ ನಿಜವಾಗಲೂ ದೂರ ಆಗುತ್ತೆ. ಸರಳವಾಗಿ ಹೇಳಿದ್ದೇನೆ. ರಾಮನ ಮಂತ್ರವನ್ನು ಜಪವನ್ನು ಮಾಡಿ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು.